ಇಲ್ಲ. ಯಾರಿಂದ ಹೀಗಾಯಿತು? ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಪ್ರಪಂಚದ ಬೆಳಕನ್ನು ಕಂಡುಕೊಳ್ಳಬೇಕಾದರೆ ಮೂಲ ಕಾರಣಕರ್ತರು ಪಡೆದ ತಂದೆ, ಹಡೆದ ತಾಯಿ. ನಿನ್ನ ತಾಯಿ ತಂದೆಗಳು ಯಾರು? ನಿನಗೆ ಕಲಿಯುವ ಹೆಸರೇನು? ಎಲ್ಲವನ್ನೂ ಸವಿಸ್ತರವಾಗಿ ಹೇಳಿದರೆ ಪರಿಹಾರವನ್ನು ನಾನು ಕೊಡ್ತೇನೆ. ಧೈರ್ಯವಾಗಿ ಆದ್ರೂ ಒಂದು ಮಾತು ಹೇಳಿ. ಪರಿಚಯವನ್ನ ಕೇಳುವಂತಹ ನೀವ್ಯಾರುವುದಾಗಿ ಗೊತ್ತಾಗಲಿಲ್ಲ. ನನ್ನ ಪರಿಚಯ ಮೊದಲಾಗಿ ನಿನಗೆ ಬೇಕಾ? ಹೌದಮ್ಮ. ನೋಡುವಂತೆ ಹತ್ತಿರದಲ್ಲಿ ನಮ್ಮ ಮನೆ ಇದೆ. ಹೌದಾ? ಅಂದ್ರೆ ಕಡಲ ತೀರದಲ್ಲಿ. ಜಾತಿಯಲ್ಲಿ ನಾವು ಬೆಲ್ಲವರು. ಹಾಗೆ ಮಾಡುವ ಉದ್ಯೋಗ ಕಳ್ಳಿನ ವ್ಯಾಪಾರ. ಇದು ನಮ್ಮ ಕುಲಕಸಬು. ಆಮೇಲೆ ಇವರೆಲ್ಲ ನನ್ನ ಏನೇನು ಕರೀತಾರೆ ಗೊತ್ತಾ? ಏನಮ್ಮ? ವೈರಕ್ಕ, ವೈದ್ಯತಿ ಎಂದು ಕರೀತಾರೆ. ಹೌದಾ? ಚೆನ್ನಯ್ಯ ಪೂಜೆ, ಚೆನ್ನಯ್ಯ ಪೂಜೆ, ವೈರಕ್ಕ ಪೂಜಾ. ಹೆಸರು. ಹೌದಾ? ಅಮ್ಮ, ನಿಮ್ಮ ಪರಿಚಯವೇನೋ ಮಾಡಿಕೊಂಡ್ರಿ. ನನ್ನ ಕುರಿತಾಗಿ ಕೇಳಿದ್ರಲ್ಲ, ಹೆಸರು ತನಿಯಾ ಎನ್ನುವ ಹಾಗೆ. ಹೆಸರು ಒಳ್ಳೆದು. ಮತ್ತೆ ಕೇಳಿದ್ರಲ್ಲ, ಪ್ರಪಂಚದ ಬೆಳಕನ್ನ ಕಾಣುವುದಕ್ಕೆ ಕಾರಣಕರ್ತರು ಇರುವರಿದ್ದಾರೆ. ತಂದೆ ತಾಯಿಗಳು ಅವರು ಎಲ್ಲಿದ್ದಾರೆ? ನನಗಿದ್ರಮ್ಮ. ಈಗ ಅವರನ್ನ ಕಳೆದುಕೊಂಡಿರುವ ಅನಾಥ ಇದ್ದಾನೆ. ಎಂತ ದೊಡ್ಡ ಕಳ್ಳ ಹುಟ್ಟುವಾಗಲೇ ಅಮ್ಮ ಅಪ್ಪನ ಕುಂದಕದಿಂದ ಮನುಷ್ಯನ ತಿನ್ಲಿಕ್ಕೆ ಅವನನ್ನು ಅರವಕ್ಷಕನ ಅಪ್ಪ ಅಮ್ಮ ಇಲ್ಲ ಆಗಲ್ಲ. ಅವನ ತಪ್ಪುಂಟ. ಮತ್ತೆ ಬರದವನು ಬಾಳನ್ನು ಕರೆದಾಗ ಹೋಗಬೇಕಲ್ಲ ವಿಷಯ ಅಲ್ವಾ? ಮತ್ತೆ ಹುಟ್ಟುವಾಗ ಅಪ್ಪ ಅಮ್ಮ ಇಲ್ಲಂದ್ರೆ ಎತ್ತ ಮೇಲೆ ಹೋದವರು ಹುಟ್ಟಿದ ಬಳಿಕ ಅದು ಇವರ ತಪ್ಪಲ್ಲ. ಅವರಿಂದ ಪ್ರೀತಿಗೆ ಒಳಗಾಗಿ ಬೆಳೆಯುವ ಆ ಒಂದು ಸಂದರ್ಭ ಏನ್ ಮಾಡಬೇಕು ವಿಚಾರ ಇರಲಿ ಬಿಡು. ಅನಾಥನಾದ ನನ್ನ ಪಾಲಿಗೆ ಹಸಿವಾದ ಕ್ಷಣದಲ್ಲಿ ಊರಿನವರಾದರೂ ಒಂದು ಹೊತ್ತಿನ ಅನ್ನವನ್ನು ನೀಡ್ತಾರೆ ಎನ್ನುವ ಹಾಗೆ ಅವರೆಲ್ಲರ ಮನೆ ಬಾಗಿಲಿಗೆ ಹೋಗಿ ಬೇಡಿಕೊಂಡು ನಮ್ಮ ಕಟ್ಟಿಕೊಂಡು. ಹೌದಮ್ಮ, ಜಾಸ್ತಿಯ ಕುರಿತಾಗಿ ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ. ಅನ್ನವನ್ನು ನೀಡುವ ಬದಲು ನನಗೆ ಹೊಡೆಯುವುದಕ್ಕೆ ಮುಂದಾಗ್ತಾ ಇದ್ದಾರಮ್ಮ. ಕರುಣೆಯಿಂದ ಕಟ್ಟಿಕೊಂಡು ಇದ್ದಾರಲ್ಲ ಪ್ರಪಂಚದಲ್ಲಿ. ಹೌದು. ಹಾಗಾಗಿ ಆ ಊರಿನಲ್ಲಿದ್ದದ್ದೇ ಹೌದಂತಾಗಿದ್ರೆ ಹಸುವಿನಿಂದ ಸಾಯಬೇಕಾದ ಪರಿಸ್ಥಿತಿ ಬರುತ್ತದೆ ಎನ್ನುವ ಕಾರಣ ಆ ಊರನ್ನು ಬಿಟ್ಟು ಹೊರಬಂದವನಿದ್ದೇನೆ. ಒಳ್ಳೆದೇ ಆಯ್ತು. ಆದ್ರೆ ಏನು ಮಾಡುತ್ತಾಯಿ, ಇರುವಂತ ಸ್ಥಿತಿ ಬಾಲಕನಾಗಿರುವಂತ ಕಾರಣ ಯಾರು ಕೇಳಿದ ಕೆಲಸವನ್ನ ನೀಡುವುದಿಲ್ಲ. ಆಮೇಲೆ ಅದಕ್ಕಾಗಿ ಬೇಡಿ ತಿನ್ನಬೇಕಾದ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಈ ಸಂದರ್ಭದಲ್ಲಿ ಒಂದು ತುಂಡು ಬಟ್ಟೆ ಇಲ್ಲದಾದ ಕಾರಣ ಮರೆಯಲ್ಲಿ ಅಡಗಿಕೊಂಡು ಯಾರಾದರೂ ಬರ್ತಾರೆ ಎನ್ನುವ ನಿರೀಕ್ಷೆಯಲ್ಲಿದ್ದ ನನ್ನ ಪಾಲಿಗೆ ನೀವು ಒಂದು ವಸನವನ್ನು ಕೊಟ್ಟವರಿದ್ದೀರಿ ತಾಯಿ. ನೆಲೆಯಿಂದ ಕೊಟ್ಟಿದ್ದೇನೆ. ನನ್ನ ದೊಡ್ಡತನ ಏನಿಲ್ವಪ್ಪ ಇದರಲ್ಲಿ. ಹೌದಮ್ಮ, ಆದ್ರೂ ಒಂದು ರೀತಿ ಕನಸನ್ನ ಕಂಡವನಿದ್ದೇನೆ. ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ಕಾಯಕವೇ ಕೈಲಾಸ ಎನ್ನುವ ರೀತಿಯಲ್ಲಿ ಬದುಕಬೇಕು ಎನ್ನುವ ಹಾಗಮ್ಮ. ಹೇಳಿದ ಮಾತು ಒಟ್ಟೆ ಜನ ಇದ್ದಂತ ಮಾತಾಡ್ತಿದ್ದ ಅಲ್ಲ. ಮತ್ತೆ ನಾವೆಲ್ಲ ಬಾಡಿ ಕಾಲ ಮೇಲೆ ನಮ್ಮ ಕಾಲ ಮೇಲೆ ನಾವು ಇದ್ದೀವಿ. ಬಾಡಿಗೆ ಕಾಲದಾಗಿ ಅವನು ಹೇಳ್ತಾರೆ. ಅವನ ಮಾತಿನ ಒಳಗಾಗ್ತೇನೆ ಗೊತ್ತುಂಟ. ಇನ್ನೊಬ್ಬರ ಹೊಂದಿಗೆ ನಾವು ಒಳಗಾಗಬಾರದು. ದುಡಿದು
ಮಾತಾಡು ನೀ ಮಾತಾಡು. ಹೌದಮ್ಮ. ಹಾ. ಹಾಗಾಗಿ ಹಾ. ಈಗ ನಿಮ್ಗೊಂದು ಉಪಕಾರ ಆಗಬೇಕು. ನನ್ನಿಂದ ಏನಾಗಬೇಕು? ಮಾನ ರಕ್ಷಣೆ ಮಾಡಿದ ರೀತಿಯಲ್ಲಿ ಹಾ. ಈ ಪ್ರಾಣವನ್ನ ಕಾಯ್ತೀರಮ್ಮ. ಸರಿಯಾ? ಅಮ್ಮ. ಯೋಚನೆ ಮಾಡಬೇಕಾದ ನಿಲ್ಲುವಪ್ಪ. ಹಾ. ಯಾಕೆ ಗೊತ್ತಾ? ಹುಟ್ಟಿಸಿದಂತ ದೇವರು ಯಾರ ಹುಲ್ಲನ್ನು ಮೇಯಿಸಲಾರ, ಹಾ. ಬದುಕಿಗೊಂದು ದಿಕ್ಕನ್ನು ಆದ ಕೋರಿಕೆ ತೋರ್ತಾನೆ. ಮಾಡುವ ಕರ್ತವ್ಯದಲ್ಲಿ ಪ್ರಾಮಾಣಿಕತನ ನಿಷ್ಠೆ, ಹಾ. ದೇವರ ಮೇಲೆ ಭಕ್ತಿ, ಹಿರಿಯವರಲ್ಲಿ ಗೌರವ, ಹಾ. ಇದನ್ನು ನಮ್ಮ ಬದುಕಿಗೆ ನಾವು ಅಳವಡಿಸಿಕೊಂಡ್ರೆ ಹಾ. ಯಾವತ್ತೂ ನಾವು ಬಡವರಾಗಿರುವುದಿಲ್ಲ. ನಂಬಿಕೆಯೇ ದೇವರಂತೆ, ಹಾ. ತಂದೆ ತಾಯಿಗಳಿರುವುದು ಏನಂತೆ? ಹಾ. ತಾಯಿಯ ಸ್ಥಾನದಲ್ಲಿ ನಾನಿದ್ದು ಹಾ. ಮಗನೋಪಾದಿಯಲ್ಲಿ ನಿನ್ನನ್ನು ನಾನು ಚೆನ್ನಾಗಿ ನೋಡಿಕೊಳ್ತೇನೆ. ನೀನು ಇಲ್ಲಿ ನಿಂತು ಕಾರ್ಯಕ್ರಮ ನನ್ನ ಮನೆಗೆ ಬಾ. ಮನೆ ಯಾರು ನಮ್ಮ ಮನೆಗೆ ಯಾರು ಇವನು ಸೋತಕ ಅಂದ್ರೆ ಮನೆಗೆ ಕರೀಲ್ವಾ? ಅವನು ನಾವು ಅನಾಥನಾಗಿ ಬಂದಿದ್ದಾಗ ಒಂದಿಷ್ಟು ಕರುಣೆ ತೋರಿದ ಹೋದ ನಮ್ಮ ಮನುಷ್ಯರಂತ ಯಾರು ಹೇಳ್ತಾರೆ? ಆಗಂತ ದಾರಿ ಮೇಲೆ ಹಲವಾರು ಅನಾಥರಿರ್ತಾರೆ. ಬಂದವರೆಲ್ಲ ನಮ್ಮಲ್ಲಿ ಅತಿಥಿ ನಮ್ದು ಅತಿಥಿ ಗೃಹ ಉಂಟಾ? ಇದು ಮಾಡಬೇಕು. ನೀವು ಕೆಲಸ ಮಾಡಿ, ಅವರು ಅತಿಥಿ ಗೃಹ ಮಾಡಿದವ್ರು ನಾಳೆ ಬಾಗಿಲಾಗೋದು. ಹಾಗಲ್ಲ ಮಗನೇ, ಹಾ. ನಮ್ಮನ್ನು ನಂಬಿ ಒಬ್ಬರು ಬರ್ಲಿಕ್ಕಿದ್ದಾನೆ. ಹಾ. ಅವನೊಂದು ಆಶ್ರಯ ನಾವು ಕೊಟ್ಟದಾದ್ರೆ ನಮಗೆ ದೇವ್ರು ಮುರಿತಾನ ಬನ್ನಿ, ಎಂತ ಬರುವುದು. ನಾವು ಮಧ್ಯಾಹ್ನ ತೊಳ್ಳಿ ವ್ಯಾಪಾರ ಮಾಡ್ರೆ ಮಾತ್ರ ರಾತ್ರಿ ಉಂಟು. ಹೊಟ್ಟೆ ಪಾಡು ಹಾ, ಇದಿರಲಿಲ್ಲ. ನಂಗೆ ಊಟಕ್ಕೆ ಹಾಕೋತಿ ನೀವು ಆಲೋಚನೆ ಮಾಡ್ತೀವಿ. ಹಾ ಇವ ಅನ್ನ ಅವ ಬಂದು ಹಾ. ನಾವಂಬುದ ಅವಂಬುದ. ಓ ನಿನ್ನ ಒಳರ್ಥ ಈಗ ಅವನು ಬಂದರೆ ನಿನಗೆ ಪಾಲಿನಲ್ಲಿ ಕಡಿಮೆ ಆಗ್ತದೆ. ಹಾ. ಅಮ್ಮ ಅವನಿಗೆ ಪೂರ್ಣ ಬಲಿಸ್ತಾಳೆ ಅಂತ ನೀನು ಹೇಳುವುದಾ? ಇಲ್ಲೇ ಅದು ಕೊಟ್ರೆ ಛೇ, ಹಾ. ಹೆತ್ತ ಮಗ ನೀನು, ಹಾ. ನಿನಗೆ ನಾನು ತಾಯಿಯಾದ ವಂಚನೆ ಮಾಡ್ತೇನೆ ಹೆತ್ತವಳಿ ಹೆಗ್ಗುಣ ಹೆಚ್ಚಲ್ಲ. ಅಲ್ವಾ? ಹೌದು. ಕೆಟ್ಟ ತಂದೆ ತಾಯಿಗಳು ಹಾ. ಮಕ್ಕಳಿರ್ಬಹುದು, ತಂದೆ ತಾಯಿಗಳು ಇರ್ತಾರ? ಇಲ್ಲ, ಅಪ್ಪಯ್ಯ ಕೂಡಾರ ಮಗ ತೊಂದ್ರೆ. ಹಾಗಲ್ಲ, ವಿಷಯ ಹೇಳಿದ್ದು ನಾನು. ಹಾ, ವಿಷಯ. ಈಗ ನೋಡು, ಹಾ. ನಿನಗೆ ಕೊಡುವಷ್ಟೇ ಕೊಡ್ತೇನೆ, ಹಾ. ಅವನಿಗೆ ಪ್ರತ್ಯೇಕವಾದದ್ದು ವ್ಯವಸ್ಥೆ ನಾನು ಮಾಡ್ತೇನೆ. ನಿಂಗೆ ಅಂತ ಆಯ್ತು. ಅಮ್ಮ, ನಾನು ಆವಾಗಲೇ ಹೇಳಿದ್ನಲ್ಲ, ನಾನು ದುಡಿಬೇಕು, ಸುಖವನ್ನ ಕಾಣಬೇಕೆನ್ನುವಾಗಿ ಕನಸನ್ನ ಕಂಡವನಿದ್ದೇನೆ. ಒಳ್ಳೆಯ ಮಾತಪ್ಪ. ನಿಮ್ಮ ಮನೆಯವರೆಗಾಗಿ ಬಂದ್ರೆ ಸುಮ್ಮನೆ ಊಟ ಹಾಕುವುದು ಬೇಡ ತಾಯಿ. ಊಟ ಹಾಕಿದ್ದಕ್ಕೆ ಪ್ರತಿಯಾಗಿ ನೀವೇನೇ ಕೆಲಸವನ್ನ ನೀಡಿದ್ರು ನಿಷ್ಠೆಯಿಂದ ಮಾಡಿಕೊಂಡು ಬರ್ತೇನಮ್ಮ. ಹಾ. ಇಂಥ ಕುಡಿದವ್ರು ಯಾರು ಸಿಗ್ತಾರ ಪ್ರಪಂಚದಲ್ಲಿ? ಇಂಥವರಿಗೆಲ್ಲ ಊಟ ಹಾಕುದು ಹೆಚ್ಚಲ್ಲ. ಈಗ ಬದಲಾಯ್ತಾರ ಮನಸ್ಸು. ಕೆಲಸ ಮಾಡ್ತೀವಿ ಅನ್ನೋ ಮನಸ್ಸು ಅವನಲ್ಲಿ ಉಂಟು. ಹೆಚ್ಚಿನವರು ಆಗಿದ್ದಾರ? ಹೆಚ್ಚಿನವರಿಗೆ ಸೋಮಾರಿಯಾಗಿ ತಿಂತಾರೆ. ಧರ್ಮಕ್ಕೆ ಯಾರು ಕೊಡ್ತಾರೆ ಸಮ ತಿಂದ್ರು ಇಲ್ಲಿದಿಲ್ಲ. ಅದು ಇಂಥದ್ದೊಂದು ಕಾರ್ಯಕ್ರಮ ಆಗ್ಲಿಕ್ಕಿಲ್ಲ. ನಂದೇ ಕಾರ್ಯಕ್ರಮ ಎಲ್ಲ ನಾನೇ ನಡೆಸುವುದು. ಇದು ಹಣ ಎಲ್ಲ ನಮ್ಮಲ್ಲಿ ಕೊಡಿ, ಕಡೆ ಕಾರ್ಯಕ್ರಮ ಮಾಡೋರು ಹಣ ಅಂತ ಹೇಳಿ ಗೊತ್ತಿಲ್ಲ. ಈ ಥರ ಎಲ್ಲ ಈ ಮೂವತ್ತರಲ್ಲಿ ಉಂಟು ಹಾಗೆ. ಹಾಗಾಗಿ ಈಗ ನಮ್ಮ ಮನೆಗೆ ಬರುವುದು ಒಳ್ಳೆ ಒಳ್ಳೆ ನಾವು ಒಳ್ಳೆ ನೋಡಿ ನೋಡಿ, ನಂಗೆ ಅಂತ ಇಲ್ಲ. ಹಾ. ನಡು ರಾತ್ರಿಯಲ್ಲಿ ಒಂದು 12:30 ಸರಿಯಾಗಿ ಹಾ. ಎಚ್ಚರ ಆಗುದು. ರಾತ್ರಿ ಮಧ್ಯರಾತ್ರಿ ಗೊತ್ತಿರತ್ತೀರ? ಹೌದು, ಹೆಚ್ಚೆ ಅಂತ ಬೇಡ, ನೀರು ಅಂತ ತಂದು ಕೊಟ್ಟರೆ ಸಾಕು. ಅಂತ ನಾ ಬೆಚ್ಚಿಗೆ ನೀರ ಅದ್ಯಾಕೆ? ರಾತ್ರಿ ಮತ್ತೆ ನೀರೆದ್ದು ಹುಡುಕ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಹಾ. ಹೌದು ಅಲ್ಲೇ ಹಾ ಹಾ ಅಡಿಗೆ ಮನೆ ಬಾಗಿಲು ಹಾಕಿದ್ರೆ ಮತ್ತೆ ನೀರುಳ್ಳಿ ಮಧ್ಯರಾತ್ರಿ ಸಿಕ್ಕುತ್ತೆ. ನೀರು? ಹಾ, ನೀರಲ್ಲ, ನೀರು ಸಿಕ್ಕುದಿಲ್ಲ. ತಂದು ಕೊಡ್ತೇನೆ. ಇದು ಹಾಗಾಗಿ ಬಾವಿ ನೀರೆಲ್ಲ ಕುಡಿತಿಲ್ಲ. ಹಾ. ಅದು ಇದೆಲ್ಲ ಇದೆ ಶಿಸ್ತಲ್ಲಿ. ಹಾ ಅದು ವ್ಯವಸ್ಥೆ ಬೇರೆ ಉಂಟು. ಹೌದಾ? ಯಾರು ಕುಡಿತಾರೆ? ಹಾಗಾಗಿ ನೀರು ಕುಡಿಲಿಕ್ಕೆ ಆಗುದಿಲ್ಲ. ಹಾ. ಇಲ್ಲಾಂದ್ರೆ ನಮ್ದು ಇಲ್ಲಿ ಒಂದು ಸ್ವಲ್ಪ ಅರಗದಕ್ಕಿಂತ ಮುಂದೆ ಉಂಟು ಹಾ. ಹಿರೇಸಾಗರ. ಹಾ. ಅಲ್ಲಿ ನಮ್ಮ ನಾಗೇಂದ್ರ ಜೋಯಿಸಿದ್ದಾರೆ. ಹಾ. ಅವರ ಮನೆಗೆ ಹೋಗಿ ಒಳ್ಳೆ ಕೊಡ್ತಾರೆ. ಹಾ. ಮತ್ತೆ ಹಾ. ಬೇರೆ ಬಂದರು. ಅಲ್ಲಿ ನಾವು ಇಲ್ಲೇ ಗೊತ್ತಿರ್ತಾರೆ. ಹೌದಲ್ಲ? ಅಮ್ಮ, ಇನ್ನೊಂದು ಗೊತ್ತಾಗ್ಲಿಲ್ಲ. ಅವ್ರ ಹೆಸರೇನೋ ಗೊತ್ತಾಯ್ತು. ಅವ್ರು ನನಗೇನಾಗ್ಬೇಕು? ಹೆತ್ತ ಮಗ. ಹೌದು. ಅವನ ಹೆಸರು ಹೆಸರು ಗೊತ್ತಾಯ್ತು. ಚೆನ್ನಯ್ಯ. ಚೆನ್ನಯ್ಯ ಪೂಜಾರಿ ಅಂತ ಹೇಳಿದ್ರಲ್ಲ. ಹೌದು ಹೌದು. ನನಗೇನಾಗಬೇಕು? ಸಂಬಂಧದಲ್ಲಿ ಹೌದು. ಅಣ್ಣ ಅಂತ ಕರಿಬಹುದು ನೀನು. ಅಣ್ಣ ಆಗ್ಬೇಕಾ? ಕರಿಬೋದಲ್ವಾ? ಓ ಅಣ್ಣಯ್ಯ! ಪಾಪ ಇಷ್ಟೊತ್ತರಿ ಬಡವ ಬಲ್ಲಿದೆ ಏನು ಮನೆ ಗತಿ ಗೊತ್ತಿಲ್ಲ ಅಂತ ನಾನು ಮಾತಾಡ್ತಿದ್ರೆ ಎಂತ ಮಾತಾಡ್ಬೇಕು? ನಿನ್ಗೆ ಯಾಕೆ ಸಿಟ್ಟು ಬಂದದ್ದು?
ಅಣ್ಣ ನಾಯಕ ಇದ್ದ. ನಿನ್ಗೆ ನನ್ಗೆ ಯಾವಲ್ಲ ನೀ ಮಾತಾಡಿದೆ ನೀನು ತಪ್ಪಾಗಿ ತಿಳ್ಕೊಂಡಿ. ಎಂತ ತಪ್ಪಾಯ್ತು? ಹೇಳಿದ ತಪ್ಪಲ್ಲ, ನೀನು ಕೇಳುವ ಕಿವಿಯ ದೋಷ ಉಂಟು. ಅಂದ್ರೆ ಏನ್ ಹೇಳಿದೆ? ಅವನು ಹೇಳಿದೇನು, ಹಾ. ಪ್ರಾಯದಲ್ಲಿ ನೀನು ಹಿರಿಯವ, ಹಾ. ಒಂದು ಮರ್ಯಾದೆ ಗೌರವ ಕೊಡ್ಬೇಕಲ್ಲ, ಹಾ. ಅಭಿಮಾನದಿಂದ ಹಾ. ಅಣ್ಣಯ್ಯ ಅಂತ ಹೇಳಿದ. ನಿಂದ ಆ ಕಾದಂಬರಿ ಪುಸ್ತಕದ ಮಾತು ಬೇಡ, ಅಣ್ಣ ಮಾತು. ಹಾ. ಅಣ್ಣ ಅಯ್ಯಪ್ಪ ಎಲ್ಲ ಬೇಡ, ಬರೇ ಅಣ್ಣ. ಅಮ್ಮ ದೊಡ್ಡದ್ದು ಕಳ್ಳು ವ್ಯಾಪಾರ, ಕಳ್ಳು ವ್ಯಾಪಾರ ಸಿದ್ಧತೆ ಉಂಟು. ಹೌದಲ್ಲ, ಅದನ್ನು ಹೊತ್ತುಕೊಂಡು ಹೋಗುವುದಿಲ್ಲ. ಮಗನೇ, ಅಮ್ಮ ಎಲ್ಲವೂ ವಿಚಿತ್ರವಾಗಿ ಕಾಣ್ತಾ ಉಂಟಲ್ಲ. ಖಂಡಿತ ವಿಚಿತ್ರವಾಗಿ ಕಾಣಿಸ್ತೇವೆ. ನೋಡು, ಹಾ, ಮೊದಲು ತುತ್ತನ್ನಕ್ಕೂ ನಮಗೆ ಬಹಳ ಕಷ್ಟ, ಬಹಳ ಕಷ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ. ಉಡುವ ವಸ್ತ್ರಕ್ಕೂ ಭಂಗ. ವೈದಿಕ ಪೂಜಾರ್ತಿ ಅಂದ್ರೆ ಯಾರು ಮೂಸುವುದಿಲ್ಲ. ಈಗ ಹಾಗಲ್ಲ, ಹಾ. ನಾನು ಹೆಸರಿಯಲ್ಲೂ ಮನೆ ಬಗ್ಗೆ ಬರುವುದು. ಯಾಕೆ? ಹಾ, ಏನು ಬದಲಾವಣೆ? ತುಂಬಾ ಬದಲಾವಣೆ ಆಗಿದೆ. ನೀವು ಮೊದಲು ಹುಳಿ ಕಳ್ಳು ಕೊಡ್ತಿದ್ರಿ, ಈಗ ಸಿಹಿ ಕಳ್ಳು ಕೊಡ್ತಿದ್ರಿ, ಜನ ಜಾಸ್ತಿ ಆಗ್ತದೆ. ಹೌದು, ಸಂಪಾದನೆ ಒಳ್ಳೆಯದು. ಒಳ್ಳೇದಾಗ್ತದೆ. ಹಾ, ಹಾ, ಹಾ. ಆಗಿರ್ಬೋದು. ಇದಕ್ಕೆಲ್ಲ ಕಾರಣ ಏನು ಗೊತ್ತಾಯ್ತಾ ನಿನಗೆ? ನಂಗೆ ಗೊತ್ತಾಗಲಿಲ್ಲ. ಕಾರಣ ಬೇರೆ ಏನಲ್ಲ. ಹಾ, ಅವನು ಯಾವತ್ತು ನಮ್ಮ ಮನೆಗೆ ಪ್ರವೇಶ ಮಾಡಿದ್ದಾನೋ ಯಾರು? ಆ ತನಿ ಎಂಬವ, ಅವನ ಬಂದ ಗಳಿಗೆ ಎಷ್ಟು ಒಳ್ಳೆದುಂಟು ಮಾರಾಯ. ಎಲ್ಲ ಬದಲಾಗಿ ಹೋಯ್ತಲ್ಲ. ಯಾಕೆ ಬದಲು ವಿಷಯ ಸತ್ಯ ಬದಲಾವಣೆ ಹೌದು. ಹಾ. ಯಾಕಂದ್ರೆ ಅವ ನಮ್ಮ ಮನೆಗೆ ಸೇರಿಸಿಕೊಳ್ಳುವಾಗ ಹಾ. ಅವ ಒಬ್ಬ ಹೀನ ಜಾತಿಯವನು ಅದು ಹೇಳಿದ್ದಾನಲ್ಲ. ಆದ್ರೆ ನಿನ್ನೆ ಎಂತ ಇದ್ದಿದ್ದ? ನಿನ್ನೆ ಜಲ್ಜ, ಸರೋಜ, ಇವಳು ಗಿರಿಜ, ವಂಜ ಹಾ, ಎಲ್ಲ ಒಟ್ಟು ಬಂದು ಹೆಂಗಸರು, 4-5 ಜನ 4-5 ಜನ ಹೆಂಗಸರು ಬಂದು ಬಂದು ಗಡ ಚೆನ್ನಯ್ಯ ಕಳ್ಳಿಟ್ಟು ತಗೊಂಡು ನಿನ್ನಲ್ಲಿ ನನ್ನಲ್ಲಿ ನಾವು ಮನೆಗೆ ಹೋಗಿ ಮಾರಾಟ ಮಾಡಿದ್ರು ತಗೊಳ್ತಾ ಇಲ್ಲ ಕಳ್ಳು. ಇಲ್ಲ. ನಮ್ಮ ಮನೆಗೆ ಆ ಹೆಂಗಸರೆಲ್ಲ ಹುಡ್ಕೊಂಡು ಬಂದಿದೆ ಕಳ್ಳಿಟ್ಟ ಕೇಳಿ. ಬಹುಶಃ ಕಳ್ಳಿನ ಬೇಡಿಕೆ ಹೆಚ್ಚಾಗಿರ್ಬಹುದಾ? ನಮ್ಮ ಕಳ್ಳು ಒಳ್ಳೆ ರೀತಿಯಲ್ಲಿ ಸರಬರಾಜು ಆಗ್ತಾ ಇದೆ ಅಂತ ಆಲೋಚನೆ ಮಾಡಿದ್ವಿ. ಮಾರಾಟ ಆಗ್ತದೆ. ಆಗ ಗೊತ್ತೇ ಇಷ್ಟು ದಿವಸ ಇಲ್ಲಿ ಹೆಂಗಸರು ಈಗ ಯಾಕೆ ನಮ್ಮ ಮನೆಯಲ್ಲಿ ಒಟ್ಟಾಗಿ ಬಂದ್ರು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಹೆಂಗಸರು ಕಟ್ಟೆ ಪಂಚಾಯಿತಿ ಮಾಡ್ತಾ ಇದ್ದೆ. ಹಾ. ಜಲ್ಜ 6 ತಿಂಗಳದ 2,000 ಬೈತಾನ ನಿಂತು 3 ತಿಂಗಳಿಂದ ಹಾಕಲಿಲ್ಲ 2,000. ಮತ್ತು ಹಾ, ಹಾಗಾಗಿ ಅವ್ರವ್ರೊಳಗೆ ಹೊಂದಾಣಿಕೆ. ಹಾ, ಹೆಂಗಸ್ರು ಈಗ 7,000 ಬಪ್ಪು ಹೋಗಿ ಹೆಂಗಸರು ಕೊಳ್ಳುಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಳ್ಳೆದಾಯ್ತಲ್ಲ. ಯಾವ ಒಳ್ಳೆಯದಾಗಲಿ ಯಾವ ನೋಡಿ ಅಮ್ಮ ಎಂತ ಗೊತ್ತುಂಟ. ಈಗ ನಾವು ಕಳ್ಳು ಪ್ರಾರಂಭ ಮಾಡಲಿಕ್ಕೆ ಮೊದಲು ಈಗ ನಮ್ಮ ಅಪ್ಪಯ್ಯ ಕುಡಿದಿದ್ದು ಕೆಂಪು ಸಾರಾಯಿ, ಹಾ. ಅದು 30 ರೂಪಾಯಿ ಇದ್ದಿಲ್ಲ. ಅವರು 30 ರೂಪಾಯಿ ಕುಡಿದು ಸೀದಾ ಮನೆಗೆ ಬರ್ತಾ ಇದ್ರು. ಇದೇ ಆ 30 ರೂಪಾಯಿ ಸರಾಯಿಗೆ ಈಗ 180 ರೂಪಾಯಿ ಆಗಿದೆ. ಸರಾಯಿ 30 ರೂಪಾಯಿ, ಆ 180 ರೂಪಾಯಿ ಎನ್ನುವ ತೆರಿಗೆ ಎನ್ನುವುದವ್ರು ಹೋಗ್ತಾ ಇದೆ. ಆ ದುಡ್ಡಲ್ಲಿ ಹೆಂಗಸರಿಗೆ ತೆರಿಗೆ ಬರ್ತಾ ಇದೆ. ಹಾ. ಹೆಂಗಸರು ಧರ್ಮ ಕುಡಿತಿದ್ರು, ಗಂಡ ಧರ್ಮ ತೆರಿಗೆ ಕಟ್ತಿದ್ದ. ಇದು ಜನರಿಗೆ ಗೊತ್ತಾಗ್ಬೇಕು. ಗೊತ್ತಾಗುದಿಲ್ಲ. ಒಟ್ಟು ಧರ್ಮ ಕೊಡ್ತೇವೆ ಅಂದ್ರೆ ಧರ್ಮ ಕೊಡುದು. ಹಾ, ಹೀಗೆ. ನಮ್ಮ ಹಣ ಎನ್ನುವುದು ಅವ್ರಿಗೆ ಆಲೋಚನೆ ಆಗಲಿಲ್ಲ. ಹಾ. ಅದಕ್ಕಾಗಿ ಕಮಲ ಹೊರಡಬೇಕು. ಹಾ, ಹಾ, ಹಾ. ಅದು ಆಲೋಚನೆ ಮಾಡಬೇಕು. ಮಗನೇ. ಇಲ್ಲಿ ಅದಂತದ್ದೇ ಕೆಲವೊಂದು ಈ ರಂಗದಲ್ಲಿ ಮಾತನಾಡುವ ಆಚಾರ ಇದೆಲ್ಲ ವಿನೋದಕ್ಕಾಗಿ ವಿಚಾರದಲ್ಲ. ಎಲ್ಲ ಹೆಂಗಸರು ನಮ್ಮ ಮನೆಗೆ ಬರ್ತಾ ಇದೆ ಅಂತಾರೆ. ನಮ್ಮಲ್ಲಾದ ಬದಲಾವಣೆ ಸಾಕಷ್ಟು ಉಂಟು. ಕಾರಣ ಇವನಂತ ನಾನು ಗುರುತಿಸಿಕೊಂಡಿದ್ದೆ. ಕಾರಣ ಇವರು ನಮ್ಮಲ್ಲಿ ಬಂದಿದ್ದಾರೆ. ಆ ವಿಷಯದಲ್ಲಿ ಸಂತೋಷ ಪಡಬಹುದು. ಆದ್ರೆ ನಿಮ್ಮ ಸಮಸ್ಯೆ ಏನು ಅನ್ನೋದು ನಂಗೆ ಅರ್ಥ ಆಗಿಲ್ಲ. ನನ್ನ ಮನಸ್ಸಿನೊಳಗೆ ಇರುವಂತಹ ವೇದನೆ ಏನು ಗೊತ್ತಾ? ಏನಮ್ಮ? ಕೆಲವು ದಿನಗಳ ಈಚೆಗೆ ನಮ್ಮ ಮನೆ ಕಡೆ ಯಾರಾದ್ರೂ ಸುಳಿತಾರ? ಯಾರು ಸುಳ್ಳಿ? 100 ಮಂದಿ ಬಂದು ಹೋಗ್ತಾ ಇದ್ರು. ಯಾಕಂದ್ರೆ ಹೀನಕ್ರೋಧವ ನಮ್ಮ ಮನೆಯಲ್ಲಿಂದ ಇರುವ ಕಾರಣಕ್ಕಾಗಿ. ಹೌದು. ಜಾತಿಯ ಬಗ್ಗೆ ನಿಕೃಷ್ಟ. ಹೌದು. ಏನ್ ಮಾಡೋಣ? ಹಾ. ಈಗ ಮಾತು ಕೊಟ್ಟು ಕರ್ಕೊಂಡು ಬಂದ್ಮೇಲೆ ಅವನ ಮಧ್ಯದಲ್ಲಿ ಕೈ ಬಿಡ್ಲಿಕ್ಕೆ ಆಗ್ತದ? ಅದು ಬಿಟ್ಟು ನಾವು ಮನುಷ್ಯರನ್ನು ಹೇಳ್ತಾರ? ಅಲ್ಲಿ. ಅದು ಏನೇ ಇರಲಿ, ಹಾ. ಬಂದದಲ್ಲಿ ನಾವು ಕಾಣ್ಕೊಂಡು ಬರ್ತೇವೆ. ಈಗ ನಿಮ್ಮ ಸಮಸ್ಯೆ ಮನಸ್ಸಿನಲ್ಲಿ ಸಮಸ್ಯೆ ಇದೆ. ಕೆಲವೇ ವರ್ಷಗಳ ಹಿಂದೆ ನಾನು ಹರಕೆ ಮಾಡಿಕೊಂಡಿದ್ದು. ನಿನ್ನ ಹೆಂಗಸರಿಗೆಲ್ಲ ಕೊಡಿಸೋದಿದ್ದಲ್ಲ ಒಂದು ಹಾಕಿ ಹೋಗ್ತಂತ ಈಗ ಹಾಗಾದ್ರೆ ಮಗ ಅದು ಗಂಡ ತೀರಿಸ್ತಾ ಇದ್ದ. ಹಾಗಲ್ಲ, ಅವನು ಹಣ ಬಿಡು. ಕಷ್ಟ ಬಂದಾಗ ಹಾ. ದೇವರ ಬಗ್ಗೆ
ಮರೆ ಹೋಗ್ಬೇಕಲ್ಲ. ಕಷ್ಟ ಬಂದಾಗ ವೆಂಕಟರಮಣ. ಆವಾಗ ನಾನು ಏನ್ ಮಾಡಿದೆ, ಹಾ. ಕದ್ರಿ ಮಂಜುನಾಥ ಸ್ವಾಮಿಗೆ ಹೊರೆ ಕಾಣಿಕೆ ಸಲ್ಲಿಸುತ್ತೇನೆ. ಮಂಗಳೂರು ಸಮೀಪದ ಕದ್ರಿ ಮಂಜುನಾಥ. ಹೌದೌದೌದು. ಹಾ. ಈಗ ಹೊರೆ ಕಾಣಿಕೆ ಹೊರಬೇಕಾದ್ರೆ ಹ್ಮ್. ಆಳುಗಳ ಅಗತ್ಯ ಉಂಟು. ನನಗೆ ಕೂಡುವುದಿಲ್ಲ, ಹಾ. ನಿನ್ನಿಂದ ಆಗುವುದಿಲ್ಲ. ಹಾ. ಬರುವವರು ಯಾರು ಅಂತ ಸಮಾಚಾರ. ಎದ್ದೇಳಪ್ಪ. ಅಮ್ಮ, ಏನು ಮಗು? ಎಂದಿನಂತೆ ಇನ್ನಲ್ಲ. ಅಲ್ಲ. ಯಾವಾಗಲೂ ಸಂತೋಷದಿಂದ ನಗುನಗುತ್ತಿರುವವರು ನೀವಿರುವರು. ಸರಿ. ಆದರೆ ಇಂದು ನಿಮ್ಮ ಮುಖವನ್ನು ಕಾಣುವಾಗ ಹಾ. ಯಾವುದೋ ಒಂದು ರೀತಿಯ ಚಿಂತೆ ನೀವು. ನಿಮ್ಮಲ್ಲೇ ಕೇಳ್ತಾ ಇದ್ದೇನಮ್ಮ, ಎಲ್ಲಿಯಾದರೂ ನಿಮ್ಮ ಚಿಂತೆಗೆ ನಾನು ಕಾರಣಂತಾಯಿ. ಅಂತ ಮಾತನ್ನ ಯಾಕೆ ಆಡ್ಕೊಂಡ್ರಿ ಮಗು? ನಿನ್ನಿಂದ ಯಾವ ಅಪರಾಧವೂ ನಡೆದಿಲ್ಲ. ಹೌದಾ? ಅಪರಾಧಿ ನೀನಲ್ಲ. ಹಾ. ಆದರೆ ಒಂದು ಏನು? ಅಪರಾಧಿ ನೀನಲ್ಲ, ಅಪರಾಧ ಇನ್ನದಲ್ಲ. ಅಪವಾದ ಅವನು ಹಕ್ಕಿದ್ದ, ನೀನು